ಭಾಗವತ ಸಂಖ್ಯೆಗಳು ಕ್ಯೂಗಣ ಅನುಪಾತ ಮತ್ತು ಭಿನ್ನರಾಶಿಗಳ ಹೊಂದಾಣಿಕೆ. ಪಿ ಮತ್ತು ಕ್ಯೂ ಎರಡು ಪೂರ್ಣಾಂಕಗಳಾದರೆ P/Q ರೂಪದ ಸಂಖ್ಯೆಗಳಿಗೆ ಭಾಗಲಬ್ಧ ಸಂಖ್ಯೆಗಳು ಎನ್ನುತ್ತೇವೆ. ಪಿ ಮತ್ತು ಕ್ಯೂ ಪೂರ್ಣಾಂಕಗಳು 0, 1, 2, 3, 4, 5 ಇತ್ಯಾದಿ -1, -2, -3 ಇತ್ಯಾದಿ ಪೂರ್ಣಾಂಕಗಳ ಗಣದಲ್ಲಿರ್ತಕ್ಕಂತಹ ಗಣಾಂಶಗಳು. ಉದಾಹರಣೆ 1 P/Q ರೂಪದಲ್ಲಿ P/Q, ಪಿನ ಬೆಲೆ 1, Q ಬೆಲೆನೂ 1, 2 ಮಧ್ಯೆ ಅರ್ಧ, ಮುಕ್ಕಾಲು ಇವು ಭಾಗಲಬ್ಧ ಸಂಖ್ಯೆಗಳು. ನೋಡಿ P/Q ರೂಪದಲ್ಲಿ P ಬೆಲೆ 1, Q ಬೆಲೆ 2, P ಬೆಲೆ 3, Q ಬೆಲೆ 4. ಹಾಗೆ 2 ಮತ್ತು 3ರ ನಡುವೆ ಇರುವ 4/2, ಇದು 4/2, 9/2, 5/2 ಅಂದರೆ 2/2. ಈ 2 ಮತ್ತು 3ರ ನಡುವೆ ಇರುವ ಈ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗಳು. P ಬೆಲೆ 9, Q ಬೆಲೆ 2 ಇತ್ಯಾದಿ 3, 1, 2, 3 ಇವು ಕೂಡ ಭಾಗಲಬ್ಧ ಸಂಖ್ಯೆಗಳೇ. ಏಕೆಂದರೆ 1ರಿಂದ ಭಾಗಿಸಲ್ಪಟ್ಟಿವೆ. ಅವು ಒಂದು ಸಂಖ್ಯೆ ಕೆಳಗಡೆ ಏನೂ ಇಲ್ಲ ಅಂದರೆ 1 ಇದೆ ಅಂತ. ಆದ್ದರಿಂದ ಎಲ್ಲವೂ ಕೂಡ ಭಾಗಲಬ್ಧ ಸಂಖ್ಯಾಗಣಕ್ಕೆ ಸೇರ್ತಾರೆ. P/Q ರೂಪದಲ್ಲಿ ಇರಬೇಕು. P ಧನಪೂರ್ಣಾಂಕ ಆಗಿರ್ಬೋದು, ಋಣಪೂರ್ಣಾಂಕ ಆಗಿರ್ಬೋದು. ಆದರೆ Q 0ಗೆ ಸಮ ಇರಬಾರ್ದು. ಎಲ್ಲ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗಳು. ಹಿಂದಿನ ತರಗತಿಗಳಲ್ಲಿ ನಾವು ಸ್ವಾಭಾವಿಕ ಸಂಖ್ಯೆಗಳು ಅಥವಾ ಎಣಿಕೆಯ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ಧನಪೂರ್ಣಾಂಕಗಳು, ಋಣಪೂರ್ಣಾಂಕಗಳು, ಪೂರ್ಣಾಂಕಗಳ ಬಗ್ಗೆ ತಿಳ್ಕೊಂಡಿದ್ದೇವೆ. ಈಗ ಇಲ್ಲಿ ಒಂದು ಕ್ಯೂಗಣ, ಭಾಗಲಬ್ಧ ಸಂಖ್ಯಾಗಣ ದೊಡ್ಡ ಕ್ಯೂನಿಂದ ಸೂಚಿಸ್ತೇವೆ. ಸೆಟ್ ಆಫ್ ರ್ಯಾಷನಲ್ ನಂಬರ್ಸ್ ಕ್ಯೂ ಈ ಗಣವನ್ನು ಸೇರಿಕೊಳ್ಳುತ್ತೆ. ಈ ನೋಡಿ, ಇದರಲ್ಲಿ ಎಲ್ಲ ಗಣಗಳು ಇದೆ. ಎಣಿಕೆಯ ಸಂಖ್ಯೆಗಳಿದೆ, ಪೂರ್ಣ ಸಂಖ್ಯೆಗಳಿದೆ. ಪೂರ್ಣ ಸಂಖ್ಯೆಗಳಲ್ಲಿ 0 ಇದೆ, 0 ಬರುತ್ತೆ ಭಾಗಲಬ್ಧ. ಮತ್ತು ಆದ್ದರಿಂದ ಇದು ಕ್ಯೂಗಣ. ಅಲ್ಲಿಗೆ ಸಂಖ್ಯಾಗಣಗಳೆಲ್ಲ ಬಂದು ಉಳಿದಿರೋದು ವಾಸ್ತವ ಸಂಖ್ಯೆಗಳು ಮತ್ತು ಭಾಗಲಬ್ಧ ಅಭಾಗಲಬ್ಧ ಸಂಖ್ಯೆಗಳ ಗಣಗಳು ಇದೆ. ಅಭಾಗಲಬ್ಧ ಸಂಖ್ಯೆಗಳು, ವಾಸ್ತವ ಸಂಖ್ಯೆಗಳು, ಅವುಗಳನ್ನು ಮುಂದಿನ ದಿನಗಳಲ್ಲಿ ತಿಳ್ಕೊಳ್ಳೋದು. ಇದು P/Q ರೂಪದ ಎಲ್ಲ ಭಾಗಲಬ್ಧ ಸಂಖ್ಯೆಗಳಿಗೂ ಮತ್ತು ಅನುಪಾತಗಳಿಗೂ ಹೋಲಿಕೆ ಇದೆ. ಆದ್ದರಿಂದ ಅನುಪಾತ ಎಂದರೇನು ಸ್ವಲ್ಪ ನಾವು ಅರ್ಥ ತಿಳ್ಕೊಬೇಕಾಗಿದೆ. ಇಲ್ಲೂ ಕೂಡ P ಮತ್ತು Qಗಳು ಯಾವುದೇ 2 ಪೂರ್ಣಾಂಕಗಳಾದರೆ P/Q ರೂಪದಲ್ಲಿ ಬಂದಾಗ ಅದನ್ನು ಅನುಪಾತ ಅಂತ ಕರೀತಾರೆ. ಅನುಪಾತ ಅಂದರೆ ಯಾವುದೇ 2 ಸಂಗಾತಿಯ ಪರಿಮಾಣಗಳನ್ನು ಹೊಂದಿಸುವುದು. ಉದಾಹರಣೆ 5:3. 5 ಕೆಂಪು ಹೂಗಳು, 3 ನೀಲಿ ಹೂಗಳಿದೆ. ಅವುಗಳನ್ನು ಅನುಪಾತ ರೂಪದಲ್ಲಿ ಬರೆಯಲಿದೆ 5:3 ಕೆಂಪು ಮತ್ತು ನೀಲಿ ಹೂಗಳು ಅನುಪಾತ. ಈಗ ಇಷ್ಟು ಸಂಕೇತದಿಂದ ಬರೀತದೆ. ಅನುಪಾತದಲ್ಲಿ ಮೊದಲನೇ ಪದ ಪೂರ್ವ ಪದ, ಎರಡನೇ ಪದ ಉತ್ತರ ಪದ. ಉದಾಹರಣೆ 5 ಪೂರ್ವ ಪದ, 3 ಉತ್ತರ ಪದ ಅಥವಾ ಪರಪದ. 1 ಪೂರ್ವ ಪದ, 2 ಪೂರ್ವ ಉತ್ತರ ಅಥವಾ ಪರಪದ. 15 ಪೂರ್ವ ಪದ, 13 ಉತ್ತರ ಪದ. ಇನ್ನು ಅನುಪಾತ ರೂಪದಲ್ಲೇ ಬರ್ತದೆ. 15 ಪೂರ್ವ ಪದ, 13 ಉತ್ತರ ಅಥವಾ ಪರಪದ. ಉತ್ತರ ಅಂದರೆ ನಂತರ ಬರ್ತಕ್ಕಂಥದ್ದು, ಪೂರ್ವ ಅಂದರೆ ಮೊದಲೇ ಬರ್ತಕ್ಕಂಥದ್ದು. ಸ್ನಾತಕೋತ್ತರ ಪದವಿ, ಪದವಿ ಪೂರ್ವ, ಪದವಿಗಿಂತ ಪೂರ್ವ ಮೊದಲನೇದು PUC, ಅದು ಪದವಿ ಪೂರ್ವ. ಸ್ನಾತಕೋತ್ತರ ಉತ್ತರ, ಸ್ನಾತಕ ಅಂದರೆ ಡಿಗ್ರಿ, ಪದವಿ. ಪದವಿಯ ನಂತರ ಸ್ನಾತಕೋತ್ತರ ಅಂದರೆ ಮಾಸ್ಟರ್ ಡಿಗ್ರಿ ಕೋರ್ಸ್. ಅಲ್ಲಿ ಪದಗಳಲ್ಲಿ ಅರ್ಥ ಪೂರ್ವ ಮೊದಲನೇದು, ಉತ್ತರ ನಂತರದ್ದು. ಅಷ್ಟು. ಅನುಪಾತ P/Q ಅನ್ನು P/Q ಎಂತಲೂ ಬರೆಯಬಹುದು. P/Q = P/Q. ಪೂರ್ವ ಪದ ಭಿನ್ನರಾಶಿ, ಉತ್ತರ ಪದ ಛೇದ ಆಗಿ ಬರದೆ ಇವೆರಡೂ ಒಂದೇ. P/Q ಭಿನ್ನರಾಶಿಯೂ ಆಗಿದೆ. P ಪೂರ್ವ ಪದ ಭಿನ್ನರಾಶಿಯಲ್ಲಿ ಅಂಶ, Q ಉತ್ತರ ಪದ ಭಿನ್ನರಾಶಿಯಲ್ಲಿ ಛೇದ ಆಗಿದೆ. ಉದಾಹರಣೆ +1 and -1, +2, +3, +4 ಇತ್ಯಾದಿ ಎಲ್ಲ ಭಾಗಲಬ್ಧ ಸಂಖ್ಯೆಗಳು ಆಗಿವೆ. ಇವೆಲ್ಲವೂ ಕೂಡ ಭಾಗಲಬ್ಧ ಸಂಖ್ಯೆಗಳೇ ಆಗಿವೆ. ಇವು ಕೂಡ P/Q ರೂಪದಲ್ಲಿದೆ. ಇಲ್ಲಿ P ಬೆಲೆಗಳು
1, 2, 3 ಇತ್ಯಾದಿ ಬದಲಾದರೂ ಕೂಡ ಕೆಳಗಡೆ ಏನಿಲ್ಲ ಅದು ಕ್ಯೂಬೆಲೆ ಎಲ್ಲ ಭಿನ್ನರಾಶಿಗಳಲ್ಲೂ ಭಾಗಲಬ್ಧ ಸಂಖ್ಯೆಗಳಲ್ಲೂ ಅನುಪಾತದಲ್ಲೂ ಒಂದೇ ಆಗಿದೆ. ಈ ವಿಚಾರ ಗೊತ್ತಿರಬೇಕು. ಇದು P/Q ಅಂದರೆ ಏನೋ ಇಂಗ್ಲೀಷ್ ಮಿಕ್ಸ್ ಅಂತ ತಿಳ್ಕೊಬೇಡಿ. ಅಂದರೆ ಸಂಖ್ಯೆಗಳು ಯಾವುದಾದ್ರೂ ಸಂಖ್ಯೆ ತಗೊಳ್ಳಿ, ಧನ ಸಂಖ್ಯೆ ತಗೊಳ್ಳಿ, ಋಣ ಸಂಖ್ಯೆ ತಗೊಳ್ಳಿ, 0 ಕೂಡ 0ನ ಯಾವುದಿಲ್ಲದೆ ಬಾಕ್ಸಿದ್ರು 0 ಬರುತ್ತೆ. ಆದ್ದರಿಂದ 0/n ಸಂಖ್ಯೆ ಯಾವುದೇ ಸಂಖ್ಯೆ ನಡೆಯುತ್ತೆ. ಒಂದು ಭಿನ್ನರಾಶಿಯ ಅಂಶ ಮತ್ತು ಛೇದಗಳೆರಡನ್ನೂ ಒಂದೇ ಸಂಖ್ಯೆಯಿಂದ ಗುಣಿಸಿದರೆ ಅಥವಾ ಭಾಗಿಸಿದರೆ ಒಂದು ಭಿನ್ನರಾಶಿಯ ಅಂಶ ಮತ್ತು ಛೇದಗಳನ್ನು ಅನುಪಾತಕ್ಕೆ ಬಂದರೆ ಪೂರ್ವ ಪದ ಮತ್ತು ಉತ್ತರ ಪದಗಳೆರಡನ್ನು ಒಂದೇ ಸಂಖ್ಯೆಯಿಂದ ಭಾಗಿಸಿದರೆ ಅಥವಾ ಗುಣಿಸಿದರೆ ಬರುವ ಭಿನ್ನರಾಶಿಗಳು ಅಥವಾ ಅನುಪಾತಗಳನ್ನು ಸಮಾನ ಭಿನ್ನರಾಶಿಗಳು ಅಥವಾ ಸಮಾನುಪಾತ ಎನ್ನುತ್ತೇವೆ. ಸಮನಾಗಿರುವ ಯಾವುದೇ ಎರಡು ಅನುಪಾತಗಳಿಗೆ ಸಮಾನುಪಾತ ಎನ್ನುತ್ತೇವೆ. ಉದಾಹರಣೆ 2/3, 2:3 ಒಂದು ಭಿನ್ನರಾಶಿ ಅಥವಾ ಅನುಪಾತ. 2/3 ಎರಡನ್ನೂ ಒಂದರಿಂದ ಭಾಗಿಸಿ ಗುಣಿಸಿ 2 1 2 1 3 1 3 ಬರುತ್ತೆ. ಇದು 2ರಿಂದ ಗುಣಿಸಿ 2 2 4 3 2 6 ಇದು ಬರುತ್ತೆ. ಇದು ಭಿನ್ನರಾಶಿಗಳು, ಸಮಾನ ಭಿನ್ನರಾಶಿ. 3ರಿಂದ ಗುಣಿಸಿ ಇದು ಬರುತ್ತೆ. 3 2 6 3 3 9. ಇದನ್ನೇ 4ರಿಂದ ಗುಣಿಸಿ 4 2 8 4 3 12. 100ರಿಂದ ಗುಣಿಸಿ 100 2 500 100 3 300. ಯಾವುದೇ ಸಂಖ್ಯೆ ಒಂದೇ ಸಂಖ್ಯೆಯಿಂದ ಗುಣಿಸಿ ಭಾಗಿಸಿದಾಗ ಆ ಭಿನ್ನರಾಶಿಯಲ್ಲಿ ಬೆಲೆ ವ್ಯತ್ಯಾಸ ಆಗಲ್ಲ. ಅದನ್ನು ಸಮತೋಲನ ಗುಣಧರ್ಮ ಅಂತಲೂ ಕರೀತೇವೆ. ಆದ್ದರಿಂದ ನಮ್ಮ ಲೆಕ್ಕಾಚಾರಕ್ಕೆ ಅನುವಾಗುವಂತೆ ಈ ಕ್ರಿಯೆಯನ್ನು ನಾವು ಬಳಸ್ತೇವೆ. ಕೂಡಿದರೂ ಅಷ್ಟೇ, ಯಾವುದೇ ಎಡಭಾಗಕ್ಕೆ ಒಂದು ಸಂಖ್ಯೆಯನ್ನು ಕೂಡಿದರೆ ಬಲಭಾಗಕ್ಕೂ ಅದೇ ಸಂಖ್ಯೆಯನ್ನು ಕೂಡಿದರೆ ಸಮೀಕರಣದಲ್ಲಿ ಹೇಳೋದು ಅದು ಬಂದಾಗ ಅನ್ವಯ ಮಾಡಿದಾಗ ನಿಮಗೆ ಅರ್ಥ ಆಗುತ್ತೆ. ಇವು ಸಮಾನುಪಾತಗಳು. ನೋಡಿ, ಇದು ಸಮಾನುಪಾತ ಇಲ್ಲಿದೆ, ಇದು ಸಮಾನುಪಾತ ಆಗಿದೆ. ಇವೆರಡನ್ನು ಹೊರ ಗುಣಾಕಾರ ಮಾಡಿ 6 2 12 4 3 12 4 9 36 6 6 36 6 12 72 98 72 8 3 24 2400 12 2400 8 3 24 2400 12 2400 2400 ಇದು ಸಮಾನ ಭಿನ್ನರಾಶಿಗಳಿಗಿರುವ ಲೆಕ್ಕಾಚಾರ. ಬಂದಾಗ ಹೊರ ಗುಣಾಕಾರ ಮಾಡಬೇಕು. ಅನುಪಾತದಲ್ಲಿ ಬಂದಾಗ ಅದನ್ನು ಸಮಾನುಪಾತ ನಿಯಮ ಅಂತ ಹೇಳ್ತೀವಿ. ಅದನ್ನು ಮುಂದೆ ಹೇಳ್ತೀವಿ. ಒಂದು ಭಿನ್ನರಾಶಿಯ ಅಥವಾ ಅನುಪಾತದ ಅಂಶ ಛೇದಗಳನ್ನು ಅಥವಾ ಪೂರ್ವ ಪದ ಉತ್ತರ ಪದಗಳನ್ನು ಒಂದೇ ಸಂಖ್ಯೆಯಿಂದ ಗುಣಿಸಿದಾಗ 2ರಿಂದ ಗುಣಿಸ್ಬೇಕು, 2ರಿಂದ ಗುಣಿಸ್ಬೇಕು. ಆವಾಗ ಬರ್ತಕ್ಕಂಥ 2 4 3 6 ಇದು 3ನೇ 2ಕ್ಕೆ ಸಮನಾಗಿರ್ತದೆ. ಸಮಾನ ಭಿನ್ನರಾಶಿಗಳು. ಇದನ್ನು 2ರಿಂದ ಭಾಗಿಸಿ 2 ಬರುತ್ತೆ. ಇದನ್ನು 2ರಿಂದ ಭಾಗಿಸಿ 3 ಬರುತ್ತೆ. ಆದ್ದರಿಂದ ಯಾವುದೇ ಭಿನ್ನರಾಶಿ ಅಥವಾ ಅನುಪಾತದ ಪದಗಳನ್ನು ಒಂದೇ ಸಂಖ್ಯೆಯಿಂದ ಗುಣಿಸಿದಾಗ ಭಾಗಿಸಿದಾಗ ಬರ್ತಕ್ಕಂಥವು ಸಮಾನ ಭಿನ್ನರಾಶಿಗಳು ಅಥವಾ ಸಮಾನುಪಾತಗಳಾಗ್ತವೆ. ಇಲ್ಲಿ 2 ಭಿನ್ನರಾಶಿಗಳು ಸಮಾನ ಭಿನ್ನರಾಶಿಗಳ ಲೆಕ್ಕಾಚಾರ ಬಂದಾಗ ಅವುಗಳಿಗಿರುವ ಸಂಬಂಧವನ್ನು ನೋಡಿ ಲೆಕ್ಕಾಚಾರವನ್ನು ಓರೆ ಗುಣಾಕಾರ ಮಾಡಬೇಕು. 2 ಭಿನ್ನರಾಶಿಗಳು ಸಮ ಇದ್ದಾಗ ಓರೆ ಗುಣಾಕಾರ ಅಂದರೆ ಕ್ರಾಸ್ ಮಲ್ಟಿಪ್ಲಿಕೇಶನ್. ಒಂದು ಭಿನ್ನರಾಶಿ ಅಂಶ ಛೇದಗಳನ್ನು ಗುಣಿಸಬೇಕು, ಇನ್ನೊಂದು ಛೇದ ಅಂಶಗಳನ್ನು ಗುಣಿಸಬೇಕು. 2 6 12 4 3 12 2 6 6 ಎಲ್ಲ ಒಂದೇ ಹೊರ ಗುಣಾಕಾರ ಮಾಡಬೇಕು. ಹಾಗೆ ಅನುಪಾತಕ್ಕೆ ಬಂದಾಗ ಇಲ್ಲಿ 2:3 ಈಸ್ ಸೊ ಅಷ್ಟು 4:6 ಅಂತ ಕರೀತಾರೆ. 2:3 ಹೇಗೋ 4:6 ಹಾಗೆ ಅಂತ ಓದೋದು. ಇಲ್ಲಿ 4ಕ್ಕೆ ಇಟ್ಟರೆ ಇದು ಹೇಗಿದೆಯೋ ಅದು ಹಾಗೆ ಅಂತ. ಇದ್ರ ಬದಲು ಈಕ್ವಲ್ಸ್ ಹಾಕಿ ಬರೀಬೋದು ಇವುಗಳನ್ನ. 2:3 = 4:3. ಯಾಕೆಂದರೆ ಇವು ಸಮಾನುಪಾತಗಳು, ಸಮಾನ ಭಿನ್ನರಾಶಿಗಳು. ಈ ಸಮಾನುಪಾತದಲ್ಲಿ ಅಂತಿಮ ಪದಗಳು, ಕೊನೆಯಲ್ಲಿರುವ ಪದಗಳನ್ನ ಅಂತಿಮ ಪದಗಳು ಅಂತ ಕರೀತೇವೆ. 2 6 ಮಧ್ಯದಲ್ಲಿರುವ ಪದಗಳು ಮಧ್ಯಮ ಪದಗಳು. ಈ ಸಮಾನುಪಾತದಲ್ಲಿ ನೋಡಿ ಅಂತಿಮ ಪದಗಳ ಗುಣಲಬ್ಧವು 2 × 6 3 × 4ಕ್ಕೆ ಸಮನಾಗಿರುತ್ತದೆ. 2 12 3 4 ಸಮಾನುಪಾತದಲ್ಲಿ ಅಂತಿಮ ಪದಗಳ ಗುಣಲಬ್ಧವು ಮಧ್ಯಮ ಪದಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತದೆ. ಇದನ್ನು
ಸಮಾನುಪಾತಿಯ ನಿಯಮ ಅಂತ ಕರೀತೇವೆ. ಬಿಂದು ರಾಶಿಯಲ್ಲಿ ಬಂದಾಗ ಓರೆ ಗುಣಾಕಾರ ಸಮಾನುಪಾತದ ನಿಯಮದ ಅನ್ವಯವೇ. ಸಮಾನುಪಾತಗಳನ್ನ ನೇರವಾಗಿ ಗಮನಿಸಿದಾಗ ಅದು ಓರೆ ಗುಣಾಕಾರವೂ ಹೌದು. ಆದರೆ ನಿಯಮ ಸಮಾನುಪಾತದ ನಿಯಮದಿಂದ ಓರೆ ಗುಣಾಕಾರ ಸುಲಭ ಆಗುತ್ತೆ, ಗಮನಿಸ್ಕೋಬಹುದು. ಅಂತಿಮ ಪದಗಳ ಗುಣಲಬ್ಧವು ಮಧ್ಯಮ ಪದಗಳ ಗುಣಲಬ್ಧಕ್ಕೆ ಸಮಾನ ಆಗಿರುತ್ತದೆ. ಇದನ್ನು ಸಮಾನುಪಾತಿಯ ನಿಯಮ ಎಂದು ಕರೆಯುತ್ತೇವೆ.